ಶುಭೋದಯ. ವಿಜಯವಾಣಿ ಕ್ರೀಡೆ. ಆರ್ಸಿಬಿ ಸತತ 2ನೇ ಜಯಭೇರಿ. WPLನಲ್ಲಿ ಸ್ಮೃತಿ ಮಂದನ ಗೆಲುವಿನ ಆಟ. ನಾಯಕಿ ಸ್ಮೃತಿ ಮಂದನ 81 ರನ್, 47 ಎಸೆತ, 10 ಬೌಂಡರಿ, 3 ಸಿಕ್ಸರ್. ಬಿರುಸಿನ ಬ್ಯಾಟಿಂಗ್ ಹಾಗೂ ಬೌಲರ್ಗಳ ಸಂಘಟಿತ ದಾಳಿಯ ನೆರವಿನಿಂದ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡ 3ನೇ ಆವೃತ್ತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು 8 ವಿಕೆಟ್ಗಳ ಸುಲಭ ಗೆಲುವು ದಾಖಲಿಸಿದೆ. ಸತತ 2ನೇ ಜಯದೊಂದಿಗೆ ಸ್ಮೃತಿ ಮಂದನ ಪಡೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಕೋಟಂಬಿ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಕಳೆದ ಆವೃತ್ತಿಯ ಫೈನಲಿಸ್ಟ್ಗಳ ಕಾದಾಟದಲ್ಲಿ ಟಾಸ್ ಸೋತ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ಗೆ ಇಳಿಯಿತು. ಬ್ಯಾಟರ್ ಜೆಮಿಮಾ ರೋಡ್ರಿಗಸ್ 34 ರನ್, 22 ಎಸೆತ, 4 ಬೌಂಡರಿ, 2 ಸಿಕ್ಸರ್. ಆಸರೆಯ ನಡುವೆಯೂ ವೇಗಿ ರೇಣುಕಾ ಸಿಂಗ್ ಹಾಗೂ ಆಲ್ರೌಂಡರ್ ಜಾರ್ಜಿಯಾ ವಾರೆಹ್ಯಾಮ್ ಸಹಿತ ಇತರ ಬೌಲರ್ಗಳ ಬಿಗಿ ದಾಳಿಗೆ ತತ್ತರಿಸಿ 19.3 ಓವರ್ಗಳಲ್ಲಿ 141 ರನ್ಗಳಿಗೆ ಆಲ್ಔಟ್ ಆಯಿತು. ಪ್ರತಿಯಾಗಿ ಸ್ಮೃತಿ ಮಂದನ ಹಾಗೂ ಡ್ಯಾನಿ ಫ್ಲಾಟ್ ಹರ್ಟ್ಸ್ ಒದಗಿಸಿದ ಶತಕದ ಆರಂಭದ ನೆರವಿನಿಂದ 16.2 ಓವರ್ಗಳಲ್ಲಿ 2 ವಿಕೆಟ್ಗೆ 146 ರನ್ ಗಳಿಸಿ ಜಯದ ಸಂಭ್ರಮ ಕಂಡಿತು. ಭಾರತದ ಯಶಸ್ವಿ ದಾಖಲೆಗಳ ಟೂರ್ನಿ. ಐಸಿಸಿ ಟೂರ್ನಿಗಳ ಪೈಕಿ ಭಾರತಕ್ಕೆ ಇದು ಅತ್ಯಂತ ನೆಚ್ಚಿನ ಟೂರ್ನಿ ಎನಿಸಿದೆ. ಈ ಹಿಂದಿನ 8 ಆವೃತ್ತಿಗಳಲ್ಲಿ 4ರಲ್ಲಿ ಫೈನಲ್ಗೇರಿರುವ ಭಾರತ 2 ಬಾರಿ ಪ್ರಶಸ್ತಿ ಜಯಿಸಿದೆ. 2000ರ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಮತ್ತು 2017 ಫೈನಲ್ನಲ್ಲಿ ಪಾಕ್ ವಿರುದ್ಧ ಮುಗ್ಗರಿಸಿತು. 2004ರಿಂದ 2009ರ ನಡುವೆ ಮಾತ್ರ ಭಾರತ ಗ್ರೂಪ್ ಹಂತದಲ್ಲೇ ನಿರ್ಗಮಿಸಿತ್ತು. ಟೂರ್ನಿಯಲ್ಲಿ ಇದುವರೆಗೆ ಆಡಿರುವ ತಂಡದ ಪೈಕಿ ಭಾರತ ಗರಿಷ್ಠ 69.23 ಗೆಲುವಿನ ಸರಾಸರಿ ಹೊಂದಿದೆ. ಭಾರತೀಯರ ಕನಸಿನ ಕೂಸು. ಆಧುನಿಕ ಭಾರತೀಯ ಕ್ರಿಕೆಟ್ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ಜಗಮೋಹನ್ ದಾಲ್ಮಿಯ ಐಸಿಸಿ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಜನ್ಮ ತಾಳಿದ ಟೂರ್ನಿ ಇದಾಗಿದೆ. ಏಕದಿನ ವಿಶ್ವಕಪ್ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವ ಕಾರಣ ಇದರ ನಡುವೆಯೂ ಐಸಿಸಿಗೆ ಆದಾಯ ತರುವ ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೂ ಮನರಂಜನೆ ಒದಗಿಸುವ ಸಲುವಾಗಿ ಟೂರ್ನಿ ಆರಂಭಿಸಿದ್ದರು. ಅಲ್ಲದೆ ಆಗಿನ ಟೆಸ್ಟ್ ಮಾನ್ಯತೆಗೆ ದೇಶಗಳಿಗೂ ಕ್ರಿಕೆಟ್ ಜನಪ್ರಿಯತೆ ವಿಸ್ತರಿಸುವ ಮತ್ತು ಆರ್ಥಿಕ ಬಲ ಒದಗಿಸುವ ದೃಷ್ಟಿಯಿಂದ ದೇಶಕ್ಕೆ 1998ರ ಚೊಚ್ಚಲ ಆವೃತ್ತಿಯ ಆತಿಥ್ಯ ನೀಡಲಾಗಿತ್ತು. ಆಗ ಇದನ್ನು ವಿಲ್ಸ್ ಇಂಟರ್ನ್ಯಾಷನಲ್ ಕಪ್ ಎಂದು ಕರೆಯಲಾಗಿತ್ತು. 2002ನೇ ಆವೃತ್ತಿಗೆ ಇದು ಐಸಿಸಿ ನಾಕೌಟ್ ಟೂರ್ನಿ ಆಗಿತ್ತು. 2002ರ 3ನೇ ಆವೃತ್ತಿಗೆ ಚಾಂಪಿಯನ್ಸ್ ಟ್ರೋಫಿ ಹೆಸರು ಪಡೆದುಕೊಂಡಿತ್ತು. ಭಾರತೀಯ ಕ್ರಿಕೆಟರಿಗೆ ಐಸಿಸಿ ವಾರ್ಷಿಕ ಗೌರವ. ಐಸಿಸಿ ವರ್ಷದ ಟಿ20 ಆಟಗಾರ ಪ್ರಶಸ್ತಿಗೆ ಭಾಜನರಾದ ಹರ್ಷದೀಪ್ ಸಿಂಗ್, ಐಸಿಸಿ ವರ್ಷದ ಟಿ20 ತಂಡದಲ್ಲಿ ಸ್ಥಾನ ಪಡೆದ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಐಸಿಸಿ ವರ್ಷದ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದ ರವೀಂದ್ರ ಜಡೇಜಾಗೆ ಸೋಮವಾರ ಗೌರವ ಪ್ರದಾನ ಮಾಡಲಾಯಿತು. ಹರ್ಷದೀಪ್ ಐಸಿಸಿ ವರ್ಷದ ಟಿ20 ತಂಡದಲ್ಲೂ ಸ್ಥಾನ ಪಡೆದಿದ್ದರು. ಮುಂಬೈ ಎದುರು ವಿದರ್ಭ ದಿಟ್ಟ ಆರಂಭ. ಸೆಮಿಫೈನಲ್ನಲ್ಲಿ ಡ್ಯಾನಿಶ್ ಮತ್ತು ಧ್ರುವ ಶೋರೆ ಸಮಯೋಚಿತ ಬ್ಯಾಟಿಂಗ್. ಬ್ಯಾಟರ್ ಡ್ಯಾನಿಶ್ ಮಾಲೇವಾಲ್ ಹಾಗೂ ಆರಂಭಿಕ ಧ್ರುವ ಶೋರೆ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಹಾಲಿ ರನ್ನರ್ ಅಪ್ ವಿದರ್ಭ ತಂಡ ಪ್ರತಿಷ್ಠೆಯ ದೇಶೀಯ ರಣಜಿ ಟ್ರೋಫಿ ಟೂರ್ನಿಯ ಸೆಮಿಫೈನಲ್ನಲ್ಲಿ ಚಾಂಪಿಯನ್ ಮುಂಬೈ ಎದುರು ಮೊದಲ ದಿನ ಮೈಲುಗೈ ಸಾಧಿಸಿದ್ದು ಬೃಹತ್ ಮೊತ್ತ ಕಲೆ ಹಾಕುವತ್ತ ಸಾಗಿದೆ. ಬುದ್ಧಿವಾದಗಳು ಕಾಳಜಿಯ ಹೊರತು ಬೈಗುಳಲ್ಲ. ಒಂದು ಮನೆಯಲ್ಲಿ ಒಬ್ಬ ಹುಡುಗನಿದ್ದ. ಬೇಜವಾಬ್ದಾರಿತನ, ಹುಡುಗಾಟಿಕೆ ಅವನಲ್ಲಿ ತುಂಬಿ ತುಳುಕಾಡುತ್ತಿದ್ದವು. ಆಗಷ್ಟೇ ಪದವೀಧರನಾಗಿದ್ದ. ನೌಕರಿಗಾಗಿ ತುಂಬಾ ಕಡೆ ಅರ್ಜಿ ಹಾಕಿದ್ದ. ಕೊನೆಗೊಂದು ಕಂಪನಿಯಿಂದ ಇಂಟರ್ವ್ಯೂಗೆ ಕರೆ ಬಂತು. ಈತ ಸಂತೋಷದಿಂದ ಹೊರಡುವ ಮುನ್ನ
ತಿಳಿಸಿದೆ. ದೇವರಿಗೆ ಮಾತ್ರ ಕೈ ಮುಗಿದು ಹೊರಟ. ಏಕೆಂದರೆ ಹೆತ್ತವರ ಮೇಲೆ ಅವನಿಗೆ ಅಸಮಾಧಾನ ಇತ್ತು. ಇದಕ್ಕೆ ಕಾರಣ ದಿನನಿತ್ಯ ಅವರು ನೀಡುತ್ತಿದ್ದ ಬುದ್ಧಿವಾದಗಳು. ಎದ್ದ ಕೂಡಲೇ ನೀನು ಹೊತ್ತುಕೊಂಡ ಹೊದಿಕೆಯನ್ನು ಮಡಚಿಟ್ಟು ಬಾ ಎಂಬುದು ಅಮ್ಮನ ಉಪದೇಶವಾದರೆ, ಬಚ್ಚಲು ಮನೆಯ ನಲ್ಲಿಯನ್ನು ನಿಲ್ಲಿಸಿ ಬಾ, ನಿನ್ನ ಕೋಣೆಯ ಲೈಟುಗಳನ್ನು ಫ್ಯಾನ್ ಅನ್ನು ಆಫ್ ಮಾಡಿ ಬಾ ಎಂಬುದು ಅಪ್ಪನ ಆಜ್ಞೆ. ತಟ್ಟೆಯಲ್ಲಿ ಬಡಿಸಿದ್ದನ್ನು ಒಂದಿಷ್ಟು ಬಿಡದೆ ತಿಂದು ಖಾಲಿ ಮಾಡಬೇಕು. ಆಹಾರದ ಪೋಲು ಒಂದು ಸಾಮಾಜಿಕ ಅಪರಾಧವೆಂಬುದು ಇನ್ನೊಂದು ಉಪದೇಶವಾದರೆ, ಮನೆಯಿಂದ ಹೊರಗೆ ಹೋಗುವಾಗ ಗೇಟನ್ನು ಹಾಕಿಕೊಂಡು ಹೋಗಬೇಕು. ಮನೆಗೆ ಬಂದ ಮೇಲೆ ವಾಹನದ ಕೈಯನ್ನು ಎಲ್ಲೆಂದರಲ್ಲಿ ಎಸೆಯುವುದಲ್ಲ, ನಿಗದಿತ ಜಾಗದಲ್ಲೇ ಇಡಬೇಕೆಂಬುದು ಇನ್ನೊಂದು ಬುದ್ಧಿವಾದ. ಇದರಿಂದ ರೋಸಿ ಹೋಗಿದ್ದ ಈ ಹುಡುಗನಿಗೆ ಒಮ್ಮೆ ಒಂದು ಕೆಲಸ ಸಿಗಲಿ, ಎಲ್ಲಾದರೂ ದೂರ ಹೋಗಿ ಆರಾಮವಾಗಿರಬಹುದೆಂಬ ಯೋಚನೆ ಬಲವಾಗಿ ಮೂಡಿತು. ಈ ಯೋಚನೆಯೊಂದಿಗೆ ಇಂಟರ್ವ್ಯೂಗೆ ಹೋದ. ಅದು ಒಂದು ಹಾಸ್ಟೆಲ್ನ ವಾರ್ಡನ್ ಕೆಲಸಕ್ಕೆ ನಡೆಸುತ್ತಿದ್ದ ಸಂದರ್ಶನವಾಗಿತ್ತು. ಅವನ ಜೊತೆ ಬಂದಿದ್ದ 30 ಅಭ್ಯರ್ಥಿಗಳು ಇಂಟರ್ವ್ಯೂಗೆ ನಡೆದರು. ಅಧಿಕಾರಿಗಳು ಇವನನ್ನು ಮಾತ್ರ ಇಂಟರ್ವ್ಯೂಗೆ ಕರೆಯಲೇ ಇಲ್ಲ. ಸಂಜೆ 5 ಗಂಟೆ ಬೇರೆ ಆಗಿತ್ತು. ಇದರಿಂದ ನಿರಾಸೆಗೊಂಡ ಯುವಕ ಬಹುಶಃ ನನ್ನ ಚಾನ್ಸ್ ತಪ್ಪಿತ್ತೇನೋ ಎಂದುಕೊಳ್ಳುತ್ತಾ ಇನ್ನೇನು ಹೊರಟು ಹೋಗಬೇಕೆನ್ನುವಷ್ಟರಲ್ಲಿ ಅಧಿಕಾರಿಗಳು ಇವನನ್ನು ಒಳಗೆ ಕರೆದವರೇ ಯಾವುದೇ ಪ್ರಶ್ನೆ ಮಾಡದೆ ಇವನಿಗೆ ನೇಮಕಾತಿಯ ಆದೇಶದ ಪತ್ರವನ್ನಿತ್ತರು. ಇದನ್ನು ನೋಡಿ ಅತ್ಯಂತ ಸಂತೋಷವಾದರೂ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳದೆ ಅವರು ಹೇಗೆ ನನ್ನನ್ನು ಆಯ್ಕೆ ಮಾಡಿದರು ಎಂಬ ಕುತೂಹಲದಿಂದ ಅಧಿಕಾರಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟ. ಉತ್ತರವಾಗಿ ಅಧಿಕಾರಿಯೊಬ್ಬರು ಹೇಳಿದರು, ನಿನ್ನನ್ನು ಪ್ರಶ್ನಿಸುವ ಅವಶ್ಯಕತೆ ಬರಲಿಲ್ಲ. ಕಾರಣ ನೀನು ನಮ್ಮ ಆಫೀಸಿಗೆ ಬಂದ ಕ್ಷಣದಿಂದ ಹೊರಡುವ ತನಕ ನಿನ್ನ ಚಲನವಲನಗಳನ್ನು ನಾವೆಲ್ಲರೂ ನಮ್ಮ ಸಿಸಿ ಕ್ಯಾಮೆರಾದಲ್ಲಿ ವೀಕ್ಷಿಸುತ್ತಿದ್ದೇವೆ. ಒಳಗೆ ಬರುತ್ತಿದ್ದಂತೆ ನೀನು ಆಫೀಸಿನ ಗೇಟನ್ನು ಮುಚ್ಚಿ ಬಂದೆ. ತೋಟದಲ್ಲಿ ಮಳೆಗೆ ಮಗು ಚೆಬ್ಬಿದ್ದ ಹೂವಿನ ಕುಂಡವನ್ನು ಸರಿಯಾಗಿ ನಿಲ್ಲಿಸಿದೆ. ಹಾಲ್ನಲ್ಲಿ ಅನವಶ್ಯಕವಾಗಿ ಉರಿಯುತ್ತಿದ್ದ ಲೈಟುಗಳನ್ನು ಹಾಗೂ ಫ್ಯಾನ್ಗಳನ್ನು ಆಫ್ ಮಾಡಿದೆ. ಅಭ್ಯರ್ಥಿಗಳು ಕುಳಿತು ಎಲ್ಲೆಂದರಲ್ಲಿ ಬಿಟ್ಟು ಹೋಗಿದ್ದ ಕುರ್ಚಿಗಳನ್ನು ಮತ್ತೆ ಅವುಗಳ ಜಾಗದಲ್ಲಿ ಜೋಡಿಸಿದೆ. ಎಸೆದು ಹೋಗಿದ್ದ ವೃತ್ತಪತ್ರಿಕೆಗಳನ್ನು ಜೋಡಿಸಿದೆ. ನಿನ್ನ ಜೊತೆ ಬಂದಿದ್ದ ಮಹಿಳೆಗೆ ನೀನು ಕುಳಿತಿದ್ದ ಆಸನವನ್ನು ಬಿಟ್ಟುಕೊಟ್ಟೆ. ಇದರಿಂದ ನಮಗೆ ಖಾತ್ರಿಯಾಯಿತು, ನಮ್ಮ ವಾರ್ಡನ್ ಹುದ್ದೆಗೆ ತಕ್ಕದಾದ ಅಭ್ಯರ್ಥಿ ಎಂದು. ಇವೆಲ್ಲವನ್ನು ನಿನಗೆ ಯಾರು ಹೇಳಿಕೊಟ್ಟರು? ನಿನ್ನ ಹೆತ್ತವರೇ ಎಂಬ ಪ್ರಶ್ನೆಗೆ ಹೌದು ಎಂದು ಹೇಳುವಾಗ ಆ ಹುಡುಗನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ಎದ್ದು ಕಾಣುತ್ತಿತ್ತು. ಹೌದು, ಮಕ್ಕಳು ತಪ್ಪು ಮಾಡುವಾಗ ಹೆತ್ತ ಕೆಲವರು ನೋಡಿಯೂ ಸುಮ್ಮನಿರುತ್ತಾರೆ. ಇದು ಕುರುಡು ಮೋಹ. ಇಂಥವರು ಮಕ್ಕಳ ಹಿತಶತ್ರುಗಳೇ ಸರಿ. ಇನ್ನು ಕೆಲವರು ತಕ್ಷಣ ಬುದ್ಧಿವಾದ ಹೇಳಿ ಅವರ ತಪ್ಪುಗಳನ್ನು ಸರಿಪಡಿಸುತ್ತಾರೆ. ಹೆತ್ತವರ ಬುದ್ಧಿವಾದಗಳು ಕೇಳಲು ಕರ್ಕಶವಾಗಿದ್ದರು. ಮಕ್ಕಳ ಒಳಿತಿಗೆ ಎಂಬುದು ನಿರ್ವಿವಾದ. ಅವುಗಳು ಬೈಗುಳಗಳು ಅಲ್ಲ, ಹೆತ್ತವರಿಗೆ ನಮ್ಮ ಮೇಲೆ ಇರುವ ಪ್ರೀತಿ ಮತ್ತು ಕಾಳಜಿಯ ಪ್ರತೀಕ. ಜೀವನದಲ್ಲಿ ಶಿಸ್ತಿನ ಪರಿಪಾಲನೆ ಮನೆಯಿಂದ ಆರಂಭವಾಗಬೇಕು. ಈ ವಿಚಾರದಲ್ಲಿ ಹೆತ್ತವರೇ ಮಕ್ಕಳಿಗೆ ಶಿಕ್ಷಕರು. ಇದನ್ನು ಮಕ್ಕಳು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಬಾಲ್ಯದಲ್ಲಿ ಹೆತ್ತವರಿಗೆ ಎಷ್ಟೊಂದು ಗೊತ್ತು ಎಂದು ತಿಳಿದಿದ್ದ ಮಗ ಪ್ರಾಯಕ್ಕೆ ಬಂದಂತೆ ಅವರು ಹೇಳಿದ್ದೆಲ್ಲ ಸರಿ ಇಲ್ಲ ಎನ್ನಲು ಶುರು ಮಾಡುತ್ತಾನೆ. ಇನ್ನಷ್ಟು ವರ್ಷಗಳು ಕಳೆದಂತೆ ಹೆತ್ತವರಿಗೆ ಗೊತ್ತಿದ್ದಷ್ಟು ನನಗೂ ಗೊತ್ತು ಎಂದು ಯೋಚಿಸಲಾರಂಭಿಸಿದ. ಮಗ ಪ್ರಾಯ ಹೋದಂತೆ ಹೆತ್ತವರು ಹೇಳಿದ್ದರಲ್ಲೂ ಅರ್ಥವಿದೆ, ಸತ್ಯವಿದೆ ಎಂಬ ಅರಿವಾಗಿ ಕೊನೆಯ ವರ್ಷಗಳಲ್ಲಿ ಹೆತ್ತವರು ಹೇಳಿದ್ದೆಲ್ಲ ಸರಿ ಎಂಬ ತೀರ್ಮಾನಕ್ಕೆ ಬಂದು ಹೆತ್ತವರ ಬಗ್ಗೆ ಗೌರವ ಭಾವನೆಯನ್ನು ಹೊಂದುತ್ತಾನೆ. ಆದರೆ ಅಷ್ಟರಲ್ಲಿ ಹೆತ್ತವರೇ ಇಲ್ಲವಾಗಿ ಆತ ಒಳಗೊಳಗೆ ಮರಗುತ್ತಾನೆ. ಒಟ್ಟಿನಲ್ಲಿ ಬೈಗುಳಗಳಿಗೂ ಬುದ್ಧಿವಾದಗಳಿಗೂ ವ್ಯತ್ಯಾಸವಿದೆ. ಬೈಗುಳದ ಹಿಂದೆ ಕೋಪವಿದೆ, ದ್ವೇಷ ಇದೆ. ಆದರೆ ಬುದ್ಧಿವಾದಗಳ ಹಿಂದೆ ಪ್ರೀತಿ ಇದೆ, ಕಾಳಜಿ ಇದೆ.